లోనికి పడతాను. నన్ను ఎప్పుడన్నా బావని పిలవగా నువ్వు విన్నావా? కొంచెం తెలివి ఉండాలి, అది నీకు లేదు, ఎప్పటికీ రాదు కూడా. మా అవ్వ ఆశ్రపించారు పందెం, రైతు బంధు పందరా, నా చెల్లి కళ్యాణ లక్ష్మి పందెవరా. అది వరల్డ్ మ్యాప్ రా. ఇండియాలో ఓల్డ్ ఉండదా? యాద పెట్టుకో, ఏదో రోజు నిన్ను మంగిలింగ్ చెప్తా. ఏంది బావ ఇట్లా వచ్చిండ్రు? రాజమ్మని అడిగినీకి వచ్చినాం. దాని దగ్గరే ఉంది అడగనీకి. తమ్మి ఇక మీకు తిందామనే తిరముండదు, పందామనే నిద్ర ఉండదు. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ರಿವ್ಯೂ ಮಾಡಕ್ಕೆ ಹೋಗ್ತಿರೋದು ಸಿನಿಮಾ ಬ್ಯಾಂಡ್ ಮೇಳಂ, ಒಂದು ರೂರಲ್ ಲವ್ ಸ್ಟೋರಿ ಪ್ಲಸ್ ಮ್ಯೂಸಿಕಲ್ ಡ್ರಾಮಾ. ಈ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಮಾರ್ಚ್ 26, 2026 ಮತ್ತು ಈಗಾಗಲೇ ಮಿಕ್ಸೆಡ್ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ. ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಿರೋದು ಕಾಸ್ಟಿಂಗ್ ಡೀಟೇಲ್ಸ್, ಪ್ರೊಡಕ್ಷನ್ ಡೀಟೇಲ್ಸ್, ಸ್ಟೋರಿ ಎಕ್ಸ್ಪ್ಲನೇಷನ್, ಫುಲ್ ರಿವ್ಯೂ ಆ್ಯಂಡ್ ರೇಟಿಂಗ್. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಫಸ್ಟ್ ಆಫ್ ಆಲ್ ನಾವು ನೋಡ್ತಾ ಹೋದರೆ ಈ ಒಂದು ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ. ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಹರೀಶ್ ರೋಷನ್ ಹೀರೋ ಅಥವಾ ಗಿರಿ ಪಾತ್ರದಲ್ಲಿ ನಟಿಸಿದ್ದಾರೆ. ಶ್ರೀದೇವಿ ಅಪ್ಪಳ ಹೀರೋಯಿನ್ ಪಾತ್ರದಲ್ಲಿ ನಟಿಸಿದ್ದಾರೆ. ಹೀರೋಯಿನ್ ಪಾತ್ರದಲ್ಲಿ ರಾಜಿ ಎಂಬ ಹೆಸರಿನಲ್ಲಿ ನಟಿಸಿದ್ದಾರೆ. ಸಾಯಿ ಕುಮಾರ್ ಅವರು ಮುಖ್ಯ ಸಪೋರ್ಟಿಂಗ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವರು ಇಬ್ಬರು ಹಿಂದಿನ ಕೋರ್ಟ್ ಸಿನಿಮಾದ ನಂತರ ಮತ್ತೆ ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿದೆ ಅನ್ನೋದೇ ಕೆಲವರಿಗೆ ಇಷ್ಟ ಆಯಿತು. ಹಾಗೆ ನೋಡ್ತಾ ಹೋದರೆ ಈ ಒಂದು ಮೂವಿಯ ಪ್ರೊಡಕ್ಷನ್ ಡೀಟೇಲ್ಸ್ ಬಗ್ಗೆ ನೋಡ್ತಾ ಹೋದರೆ ಡೈರೆಕ್ಟರ್ ಅವರು ಸತೀಶ್ ಜವಾಜಿ. ಹಾಗೆ ರೈಟರ್ ಬಗ್ಗೆ ನೋಡ್ತಾ ಹೋದರೆ ಸತೀಶ್ ಜವಾಜಿ ಅವರೇ ಈ ಒಂದು ಮೂವಿಯ ರೈಟರ್ ಆಗಿರ್ತಾರೆ. ಪ್ರೊಡ್ಯೂಸರ್ಸ್ ಬಗ್ಗೆ ನೋಡ್ತಾ ಹೋದರೆ ಕೋನ ವೆಂಕಟ್ ಈ ಒಂದು ಮೂವಿಯ ಪ್ರೊಡ್ಯೂಸರ್ ಆಗಿರ್ತಾರೆ. ಹಾಗೆ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ ವಿಜಯ್ ಬುಲಾಗಿನಿನ ಅವರು ಈ ಒಂದು ಮೂವಿಯಲ್ಲಿ ಮ್ಯೂಸಿಕ್ನ ಕೊಟ್ಟಿರ್ತಾರೆ. ಹಾಗೆ ಸಿನಿಮ್ಯಾಟೋಗ್ರಾಫಿ ಬಗ್ಗೆ ನೋಡ್ತಾ ಹೋದರೆ ಸತೀಶ್ ಮುಟ್ಯಾಳ ಅವರು ಈ ಒಂದು ಮೂವಿಯಲ್ಲಿ ಸಿನಿಮ್ಯಾಟೋಗ್ರಾಫಿನ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿನಿಮಾ ರೂರಲ್ ತೆಲಂಗಾಣ ಬ್ಯಾಕ್ ಡ್ರಾಪ್ನಲ್ಲಿ ತಯಾರಾಗಿದೆ. ರನ್ ಟೈಮ್ ಬಂದುಬಿಟ್ಟು ಮೂವಿದು ಸರಿಸುಮಾರು 2 ಗಂಟೆ 20 ನಿಮಿಷ ಕಾಲ ಈ ಒಂದು ಮೂವಿಯ ರನ್ ಟೈಮ್ ಆಗಿರುತ್ತೆ. ಸೊ ಮೂವಿಯ ಮೇನ್ ಪಾಯಿಂಟ್ಗೆ ಬರೋಣ. ಈ ಒಂದು ಕತೆ ರಿವಾಲ್ವ್ ಆಗೋದು ಚೈಲ್ಡ್ಹುಡ್ ಲವರ್ಸ್ ಆದ ಗಿರಿ ಮತ್ತು ರಾಜಿ ಸುತ್ತುತ್ತಿರುತ್ತೆ. ಇವರಿಬ್ಬರು ಚಿಕ್ಕ ವಯಸ್ಸಿನಿಂದಲೇ ಒಬ್ಬರನ್ನೊಬ್ಬರು ಪ್ರೀತಿಸ್ತಿರ್ತಾರೆ. ಆದರೆ ಲೈಫ್ ಚೇಂಜ್ ಆದಮೇಲೆ ರಾಜಿ ಎಜುಕೇಷನಲ್ಲಿ ಮುಂದೆ ಹೋಗ್ತಾಳೆ. ಗಿರಿ ಸ್ಕೂಲ್ ಡ್ರಾಪ್ಔಟ್ ಆಗಿ ವಿಲೇಜ್ ಲೈಫ್ನಲ್ಲಿ ಇರ್ತಾನೆ. ನಂತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗೋ, ಸೋಷಿಯಲ್ ಸ್ಟೇಟಸ್ ಡಿಫ್ರೆನ್ಸಸ್ ಎಲ್ಲವೂ ಬರುತ್ತೆ. ಗಿರಿ ತನ್ನ ಲವ್ ಪ್ರೂವ್ ಮಾಡೋಕ್ಕೆ ಮ್ಯೂಸಿಕ್ ಕರಿಯರ್ ಪರ್ಪೋಸ್ ಮಾಡ್ತಾನೆ. ಕೊನೆಯಲ್ಲಿ ಲವ್ಗೋಸ್ಕರ ಅಥವಾ ರಿಯಾಲಿಟಿಗೋಸ್ಕರ ಅಂದರೆ ಈ ಒಂದು ಮೂವಿಯಲ್ಲಿ ತನ್ನ ಲವ್ಗೋಸ್ಕರ ಗೆಲುವಿಗೋಸ್ಕರ ಅನ್ನೋದು ಈ ಒಂದು ಮೂವಿಯ ಸ್ಟೋರಿ ಆಗಿರುತ್ತೆ. ಮ್ಯೂಸಿಕಲ್ಲಿ ವಿಲೇಜ್ ಬ್ಯಾಂಡ್ ಕಾನ್ಸೆಪ್ಟ್ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೆಲ ಸೀನ್ಸಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲೀಡ್ ಪೇರ್ ಕೆಮಿಸ್ಟ್ರಿ ಓಕೆ ಲೆವೆಲಲ್ಲಿದ್ದೇನೆ ಅಂತಲೇ ಹೇಳ್ಬೋದು. ಸಿನಿಮಾ ರೂರಲ್ ಕಲ್ಚರ್, ಬ್ಯಾಂಡ್ ಮ್ಯೂಸಿಕ್, ಲವ್ ಸ್ಟೋರಿ ಕಾಂಬಿನ್ ಮಾಡೋ ಪ್ರಯತ್ನ ಮಾಡಿದೆ. ಸ್ವಲ್ಪ ಮೂವಿಯಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಕಾಣ್ಬೋದು. ಬಿಗ್ಗೆಸ್ಟ್ ಪ್ರಾಬ್ಲಮ್ ರನ್ ಟೈಮ್, ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಸ್ಲೋ ಆ್ಯಂಡ್ ಪ್ರೆಡಿಕ್ಟೇಬಲ್ ಅನಿಸ್ಬೋದು. ಹೀರೋ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ವೀಕ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಕೆಲವು ಕಡೆ ಸೀನ್ಸ್ ಬೋರಿಂಗ್ ಫೀಲ್ ಕೊಡುತ್ತೆ. ಮತ್ತೊಂದು ಕಡೆ ಎಮೋಷ್ನಲ್ ಡೆಪ್ತ್ ಮಿಸ್ಸಿಂಗ್ ಅಂತಲೇ ಹೇಳ್ಬೋದು. ಕೆಲ ರಿವ್ಯೂವರ್ಸ್ ಪ್ರಕಾರ ಇದು ಔಟ್ಡೇಟೆಡ್ ಲವ್ ಸ್ಟೋರಿ ಅನ್ನೋ ಫೀಲ್ ಕೊಡುತ್ತೆ. ಈ ಒಂದು ಮೂವಿಯ ರೋಲ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ ಹರ್ಷ್ ರೋಷನ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಮತ್ತು ಶ್ರೀದೇವಿ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸಾಯಿ ಕುಮಾರ್ ಸ್ಟ್ರಾಂಗ್ ಸಪೋರ್ಟಿಂಗ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಲೀಡ್ ಪೇರ್ ಎಫರ್ಟ್ ಇದೆ, ಆದರೆ ಸ್ಕ್ರಿಪ್ಟ್ ಸಪೋರ್ಟ್ ಇಲ್ಲ ಅಂತಲೇ ಹೇಳ್ಬೋದು. ಫೈನಲಿ ಹೇಳ್ಬೇಕಂದ್ರೆ ಈ ಒಂದು ಮೂವಿಯಲ್ಲಿ ಬ್ಯಾಂಡ್ ಮೇಳಂ ಒಂದು ಆವ್ರೇಜ್ ರೂರಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಲವರ್ಗೆ ಒಮ್ಮೆ ನೋಡ್ಬೋದು. ಅಂದರೆ ಮ್ಯೂಸಿಕ್ ಇಷ್ಟಪಡೋರು, ಮ್ಯೂಸಿಕ್ ಲವರ್ಸ್ ಒಂದ್ಸಲ ಈ ಒಂದು ಮೂವಿನ ಮಿಸ್ ಮಾಡಲೇಬಾರ್ದು, ಮೂವಿನ ನೋಡಲೇಬೇಕು. ಸ್ಟ್ರಾಂಗ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಇದೊಂದು ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳ್ಬೋದು. ಮೂವಿ ನೋಡೋಕ್ಕೆ ಒನ್ ಟೈಮ್ ವಾಚ್ ಮಾತ್ರ ಚೆನ್ನಾಗಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಸೊ ಇದಾಗಿತ್ತು ಹರ್ಷ್ ರೋಷನ್ ಮತ್ತು ಶ್ರೀದೇವಿ ಅಪ್ಪಳ ಅವರ 2026ರಲ್ಲಿ ರಿಲೀಸ್ ಆಗಿರುವಂಥ ವಿಲೇಜ್ ಪ್ಲಸ್ ಮ್ಯೂಸಿಕಲ್ ಡ್ರಾಮಾ ಮೂವಿ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಮೂವಿಯ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಇದೇ ಥರದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.